ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ 38 ತಿಂಗಳ ಮತ್ತು 1/1/2024ರಿಂದ ವೇತನ ಪರಿಷ್ಕರಣೆ ಹಾಗೂ ಇನ್ನುಳಿದ 8 ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜನವರಿ 29ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಾರ್ಯಾಧ್ಯಕ್ಷ ಸಿದ್ದಪ್ಪ ಪಾಲ್ಕಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಆಡಳಿತ ವರ್ಗ ಕೂಡಲೇ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದಿದ್ದರೆ ಅನಿವಾರ್ಯವಾಗಿ ಸದರಿ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಇದೇ ಜನವರಿ 29ರಂದು ಬೆಂಗಳೂರಿನ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಬೇಡಿಕೆಗಳು ಏನಂದರೆ 38 ತಿಂಗಳ ಹಿಂಬಾಕಿ ವೇತನ ಮತ್ತು 1/1/24ರಿಂದ 25% ವೇತನ ಪರಿಷ್ಕರಣೆ ಮಾಡೋದು ಬಾಕಿ ಉಳಿಸ್ಕೊಂಡಿದೆ. ಈ ಕಳೆದ 2 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಮೀಟಿಂಗ್ ಕರೀತಾರೆ, ಆದರೆ ಅದಕ್ಕೆ ವಿರುದ್ಧವಾಗಿಯೇ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಇವತ್ತು ಟ್ರ್ಯಾಕಿಗೆ ಬಂದಿದ್ದಾರೆ. ಮೊದಲು ನೀವು ಏನು ವೇತನ ಪರಿಷ್ಕರಣೆ ಮಾಡೋದೇ ಇಲ್ಲ, 23ರಲ್ಲಿ ಆಗಿದೆ, ಒಂದು 27ಕ್ಕೆ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟ್ ಮೀಟಿಂಗಲ್ಲಿ ಇಲ್ಲ ನಿಮ್ಮದು ವೇತನ ಪರಿಷ್ಕರಣೆ ಮಾಡ್ತೀವಿ, ಏಪ್ರಿಲ್ 26ರಿಂದ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೊಂದು ಕಡೆ 14 ಅರೇಸ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎರಡಕ್ಕೂ ಒಪ್ಪಿಲು ನಡೆಸಂತಿ ಇವತ್ತು ನಾವು ದುಡಿದಿಂದ ಅರೇಸ್ಟ್ ಕೊಡಬೇಕು 32 ತಿಂಗಳು, ಅದರಲ್ಲಿ ಯಾವುದು ರಾಜಿ ಇಲ್ಲ. ಮತ್ತು 1/1/24ರಿಂದ 25% ಪರಿಷ್ಕರಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಅವರು ಈ ಬೆಳಗಾವಿ ಅಧಿವೇಶನ ಮುಗಿದ್ಮೇಲೆ ಮಾತುಕತೆ ಕಟ್ತೀವಿ ಅಂತ ಹೇಳಿದ್ರು, ಬಟ್ ಇರುವವರೆಗೆ ಕರೆದಿಲ್ಲ. ಆ ಒಂದು ದಿಸೆಯಲ್ಲಿ 29 ತಾರೀಕಿಗೆ ಬೆಂಗಳೂರು ಚಲೋ ಕೊಡಿದ್ದೀವಿ. ಆ ಒಂದು ಧರಣಿ ಸತ್ಯಾಗ್ರಹ ಅದರೊಳಗೆ ಕರೆದು ಮಾತಾಡಿದ್ರೆ ಒಳ್ಳೆಯದಲ್ಲೇ ಇದ್ದರೆ 29ಕ್ಕೆ ಧರಣಿ ಸತ್ಯಾಗ್ರಹ. ಅದಕ್ಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು, ದಯವಿಟ್ಟು ಜನರಿಗೆ ತಿಳಿಸ್ಬೇಕು, ಪತ್ರಿಕೆ ಮೂಲಕ ಜನರಿಗೆ ಗೊತ್ತಾಗಬೇಕು, ಅವ್ರು ಅನಾನುಕೂಲ ಆಗಬಾರ್ದು ಅಂತ ನಮ್ಮ ಮನವಿ ಹೇಳಿದ್ದಾರೆ. ಎಲ್ಲ ಅವ್ರಿಗೆ 14 ತಿಂಗಳು ಕೊಡಬೇಕು. ಮತ್ತು ಕೂಡ ಅವ್ರಿಗೆ ಕೊಟ್ಟರೆ ಏನು ತಪ್ಪೇನಿಲ್ಲ, ಅವರು ಶ್ರಮಪಟ್ಟು ದುಡಿತಾ ಇದ್ದಾರೆ, ಕೊಡಬೇಕಂತ ಅವರು ಕೂಡ ಶಿಫಾರಸು ಮಾಡಿದ್ದಾರೆ. ಬಟ್ ಸರ್ಕಾರ ಅದನ್ನು ಪೂರ್ಣ ನೋಡ್ತಾ ಇಲ್ಲ. ನೋಡ್ತಾ ಇಲ್ವೋ ಅಥವಾ ಕೊಡು ಮನಸ್ಸಿಲ್ಲ ಗೊತ್ತಿಲ್ಲ. ಆ ಕಾರಣಕ್ಕಾಗಿ 29 ಕಳಿಸೋಣ. ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ನನ್ನ ಪೂರ್ವವಾಗಿ ಆನಂದ ಸ್ವಾಗತ ಬಯಸ್ತೇನೆ. ಯಾಕಂತಂದರೆ ನಮ್ಮ ಕಷ್ಟಗಳು ಕೇಳಬೇಕಾದ್ರೆ ಪತ್ರಿಕೆದರೆ, ಯಾಕಂದರೆ ಸರ್ಕಾರ ತಾರೀಕು ಮೇಲೆ ಕೊಟ್ಕೊಂತ ಹೊಂಟಿದೆ. ಹೀಗೆ ಸುಮಾರು 2 ವರ್ಷಗಳಿಂದ ತಾರೀಕು ಮೇಲೆ ಕೊಟ್ಟಿದೆ. ನಾವು ಹಾಗೆ ಧರಣಿ ಮೇಲೆ ನಾವು ಮಾಡ್ತಾ ಹಾಗೆ ಹೊಂಟಿದ್ದೀವಿ. ನಾವು ನಮ್ಮ ಅಗ್ರಿಮೆಂಟ್ ಇದೆ, ಪ್ರತಿ 4 ವರ್ಷಕ್ಕೊಮ್ಮೆ ಮಾಡೋದು ಅಗ್ರಿಮೆಂಟೇ. ನಾವು ಅದನ್ನೇ ಮುಂದೆ ಇಟ್ಕೊಂಡು ಕೇಳ್ತಿದ್ದೀವಿ. ನಾವೇನು ಹೊಸದಾಗಿ ಕೊಡ್ರಿ, ನಾವು ಇದು ಹೆಚ್ಚಿಗೆ ಕೊಡ್ರಿ, 14 ತಿಂಗಳು 18 ತಿಂಗಳದಲ್ಲ, 1/1/2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಪರಿಷ್ಕರಣೆ ಎಲ್ಲ ಕೊಟ್ಟಿದ್ದೀರಿ. 32 ತಿಂಗಳು ಬಾಯ್ ಕೊಡಿದ್ರೆ ರಿಟೈರ್ಮೆಂಟ್ ಇದ್ದವರಿಗೆ ಅವಾಗ ಗ್ರ್ಯಾಚ್ಯುಟಿ ಮತ್ತು ಇಂಕ್ರಿಮೆಂಟ್ ಶೀಟಿ ಎಲ್ಲ ಫಿಕ್ಸೇಷನ್ ಮಾಡಿದ್ದಾರೆ. 20ರಲ್ಲಿ ಮಾಡಿದ್ಮೇಲೆ ಉಳಿದು ಬಾಕಿ 32 ತಿಂಗಳು ಉಳಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರದವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳ್ತಾರೆ, ಅದು ಬಿಜೆಪಿದವರು ಪಾಪ ಕೂಶ ಅಂತ ಹೇಳ್ತಾರೆ. ಅದು 38 ತಿಂಗಳಲ್ಲಿ 32 ಇರಲಿ ತಮಗೆ ಹೇಳ್ತಾರೆ. ಯಾಕಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಮ್ಯಾನೇಜ್ಮೆಂಟ್ ನಮ್ಗೆ ಅಗ್ರಿಮೆಂಟ್ ಮಾಡಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡಬೇಕು, ಒಪ್ಪಂದ ಮಾಡಬೇಕು. ಯಾವಾಗ ನಾವು ಡಿಸೆಂಬರ್ದಲ್ಲಿ ವೇತನ ಅಗ್ರಿಮೆಂಟ್ಗೆ ನಾವು ಮನವಿ ಸಲ್ಲಿಸಿದಾಗ ಅದು ಚರ್ಚೆ ಮಾಡಿ ಮಾಡಬೇಕು. ಅದಾದ ಬಿಟ್ಟು ಕೇಸಿ ಆಡಳಿತಾಧಿಕಾರಿಗಳು 4 ಕಂಪ್ನಿಗಳು ಕರೆದು ಕೇಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟರೆ ಹೇಗಂತೆ. ಅದೇ ಸರ್ಕಾರದವ್ರು ಕಳಿಸಿದ್ರೆ ನಾವು ಸರ್ಕಾರ ಮೇಲೆ ಬೊಕ್ಕಸಕ್ಕೆ ಹೊಣೆ ಇದ್ದೀವಿ. ನಾವು ದುಡ್ಡು ನಾವು ತಿಂತೀವಿ. ನಾವು ದಯಮಾಡಿ ಇಲ್ಲಿ ತಿಳ್ಕೋಬೇಕು. 1/1/2006 ವೇತನ ಪರಿಷ್ಕರಣೆ ಮಾಡೋ ಸಲುವಾಗಿ ದರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಆ ದರ ಕೂಡ ಹೆಚ್ಚಿಗೆ ಮಾಡಿದ್ರು 15%. ಅದು ಯಾವುದು ಕೊಡಲಿಲ್ಲ. ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಕಡೆಯಿಂದ ಚೆಂಡು ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಚೀಫ್ ಮಿನಿಸ್ಟರ್ ಬಗ್ಗೆ ಅವ್ರು ಹೋಗಿದ್ದಾರೆ. ಇದೇ ರೀತಿ ನಡೆದಿದೆ. ಅಂದರೆ ಎಲ್ಲ ಇಲಾಖೆಗಳು ಅಗ್ರರಾತ್ರಿ ನೈಸರ್ಗಿಕ ವಿರುದ್ಧ ಕೆಲಸ ಮಾಡುವಂಥ ನಮ್ಮ ಇಲಾಖೆ ಇದು ಅಗ್ರರಾತ್ರಿ ನಾವು ದುಡ್ತೀವಿ. ಶಕ್ತಿ ಯೋಜನೆ ಎಲ್ಲ ಇಲಾಖೆಗಳಿಂದ ನಮ್ಮ ಇಲಾಖೆ ಶಕ್ತಿ ಯೋಜನೆಗಳು ಅತ್ಯುತ್ತಮವಾಗಿ ನಾವು ನಿರ್ವಹಣೆ ಮಾಡಿದ್ದೀವಿ. ಇದು ಯಾವ್ದಾದ್ರು ಪ್ರೈಸ್ ತಗೋತಾರೆ. ನಾವು ದುನಿಯಷ್ಟು ಪ್ರೋಗ್ರಾಮ್ ಮಾಡ್ತಾರೆ ಅದ್ರ ಬಗ್ಗೆ, ಶಕ್ತಿ ಯೋಜನೆ ಬಗ್ಗೆ. ಆದರೆ ನಮ್ಮ ಅಗ್ರರಾತ್ರಿ ದುಡ್ತಕ್ಕಂಥ ಅಗ್ರರಾತ್ರಿ ಹಳ್ಳಿ ಆಗ್ಬೇಕಂತ ಅಂತ ಯಾವ ಇಲಾಖೆ ಏನಿಲ್ಲ ಎಂತ ದುಡ್ತಕ್ಕಂಥದ್ದು. ತಾವು ದಯಮಾಡಿ ಸರ್ಕಾರಕ್ಕೆ ಒಂದು ಆಡಳಿತ ವರ್ಗಕ್ಕೆ ನೀವೇ ಕಣ್ಣು ತರಿಸ್ಬೇಕು ನಮಗೆ. ನಾವು ಯಾಕಂದ್ರೆ ನಿಮ್ಮ ಮುಂದೆ ಹೇಳ್ತೀವಿ ಬಂದು ನಾವು ಹೇಳ್ತೀವಿ, ಅದು ಏನಾಗಲ್ಲ.